नीचे जो वो सब्सक्राइब का बटन है ना उसको हिट करो। ನಮಸ್ಕಾರ ವೀಕ್ಷಕರೇ, ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಯೂಸುಫ್ ವ್ಯಾಪಾರಿ. ಈಗ ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿಯಲ್ಲಿ ಇರುವಂತಹ 71ನೇ ವಾರ್ಡ್ನಲ್ಲಿ ಪಡ್ದಾನಕ್ಕಲ ಅಂತ ಈ ಒಂದು ಏರಿಯಾ ಇದೆ. ಆ ಏರಿಯಾದ ಸ್ವಾಮಿ ಶರಣಮಯ್ಯಪ್ಪ ಅವರ ಪೂಜೆ ಭರ್ಜರಿಯಾಗಿ ನಡೀತಾ ಇದೆ. ಈಗ ನಾವು ಮಹಾತಾಯಿಯ ದೇವಸ್ಥಾನದಲ್ಲಿ ನಾವು ನಿಂತಿದ್ದೀವಿ. ಇಲ್ಲೇ ನಮ್ಮ ಜೊತೆಯಲ್ಲಿ ಪೂಜಾರಿಗಳು ಹಾಗೂ ಇಲ್ಲೇ ಕಮಿಟಿ ಸದಸ್ಯರು ಎಲ್ಲರೂ ನಮ್ಮ ಜೊತೆಲಿ ಭಾಗವಹಿಸಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಕೊಳ್ಳೋಣ. ಇವತ್ತಿಂದು ಕಾರ್ಯಕ್ರಮ ಏನು ಹೇಗೆ ಅಂತೇಳಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಸ್ವಾಮಿ ಶರಣಮಯ್ಯಪ್ಪ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿಕ್ಕಲ್ಗಾರ್ ಸಮಾಜ ವತಿಯಿಂದ ಪಡ್ದೇನಕ್ಕಲಿನಲ್ಲಿರುವ ಪ್ರತಿ ವರ್ಷ ಸತತ 5 ವರ್ಷಗಳಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾ ಪಡಿ ಪೂಜೆ ಪ್ರಾರಂಭ ಮಾಡಿದ್ದೇವೆ. ಆದ ಕಾರಣ ಸಾಕ್ಷಾತ್ 18 ಮೆಟ್ಟಿಲುಗಳ 18 ಮೆಟ್ಟಿಲಿನ ತತ್ವವನ್ನು ಬೆಳಗಲಿ ಮತ್ತು ಈ ಓಣಿಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಭಗವಂತನ ಒಂದು ಪೂಜೆ ಮಾಡುವ ಮುಖಾಂತರ ನಮ್ಮ ಓಣಿಯ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಓಣಿಯ ತಾಯಂದಿರಿಗೂ ಒಂದು ಒಳ್ಳೆಯ ಆಗುತ್ತದೆ. ಅದೇ ರೀತಿ ಜಗನ್ಮಾತೆ ಶ್ರೀ ದುರ್ಗಮ್ಮ ದೇವಿ ಕೂಡ ಈ ಪಡ್ದೇನಕ್ಕಲಿನಲ್ಲಿ ನೆಲೆಸಿದ್ದು ನಮ್ಮೆಲ್ಲರ ಒಂದು ಅದೃಷ್ಟನೇ ಅನ್ಬಹುದು. ಯಾಕಂದರೆ ಹಲವಾರು ಭಕ್ತರು ಬರ್ತಾರೆ ಈ ಪಡ್ದೇನಕ್ಕಲಿನಲ್ಲಿ. ಈ ಪಡ್ದೇನಕ್ಕಲ್ ಮತ್ತು ಹಳೆ ಹುಬ್ಬಳ್ಳಿಯಲ್ಲಿ ಒಂದು ಅತಿ ಉತ್ತಮವಾದ ಪೂಜೆ ಅಂದರೆ ಪಡ್ದೇನಕ್ಕಲಿನ ಅಯ್ಯಪ್ಪ ಸ್ವಾಮಿಯ ಪೂಜೆ ಮತ್ತು ದಸರಾ ಕಾರ್ಯಕ್ರಮ ನಮ್ಮ ಶಿಕ್ಕಲ್ಗಾರ್ ಸಮಾಜದ ಎಲ್ಲ ಅಧ್ಯಕ್ಷರು ಮತ್ತು ಹಿರಿಯರು ಕೂಡಿ ಬಹಳ ವಿಜೃಂಭಣೆಯಿಂದ ಮಾಡುತ್ತವೆ. ಮತ್ತೆ ಈ ಒಂದು ಅಯ್ಯಪ್ಪನ ಪೂಜೆ ವಿಶೇಷತೆ ಏನೆಂದರೆ ಇಲ್ಲಿ ಪ್ರತಿದಿನ 48 ದಿನಗಳ ಕಾಲ ಬೆಳಗಿನ ಜಾವ ಎದ್ದು ಅಯ್ಯಪ್ಪ ಸ್ವಾಮಿಯಗೋಸ್ಕರ ಸ್ನಾನ ಮಾಡಿ ತಮ್ಮ ಮನೆಯಲ್ಲಿ ಕಷ್ಟ ನಷ್ಟ ಏನೇ ಇದ್ದರೂ ಕೂಡ ಬೇಡಿ ಶಬರಿಮಲೆಗೆ ಹೋಗುತ್ತೇವೆ. ಮತ್ತು ಪ್ರತಿ ವರ್ಷಕ್ಕೊಮ್ಮೆ ಬಹಳ ಅದ್ದೂರಿಯಾಗಿ ಅನ್ನ ಸಂತರ್ಪಣೆ ಮತ್ತು ಎಲ್ಲ ಕಾರ್ಯಕ್ರಮ ಮಾಡುತ್ತೇವೆ. ಸತತ ಬೆಳಗಿನ ಜಾವ ಅರ್ಚನಾ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ಇರುತ್ತದೆ. ಸಾಯಂಕಾಲ 18 ಮೆಟ್ಟಿಲ ತತ್ವ ದೇವಾನುದೇವತೆಗಳಿರುವ ಮೆಟ್ಟಿಲಲ್ಲಿ ಕುಳಿತಂತ ಅಯ್ಯಪ್ಪ ಸ್ವಾಮಿಯ ಒಂದು ಜೋಗುಳ ಹಾಡನ್ನು ಹಾಡಿ ಮತ್ತು ಭಕ್ತರಿಗೋಸ್ಕರ ಒಂದು ವಿಶಿಷ್ಟವಾದ ಪ್ರಾರ್ಥನೆ ಮಾಡಿ ಅವರಿಗೆ ಎಲ್ಲರಿಗೂ ಅನ್ನ ಸಂತರ್ಪಣೆ ನೀಡುತ್ತೇವೆ. ಮತ್ತು ಇದಕ್ಕೆ ಸಾಕಷ್ಟು ಜನ ಬೆಂಬಲವೂ ಕೂಡ ಇದೆ. ಸ್ವಾಮಿಯೇ ಶರಣಮಯ್ಯಪ್ಪ. ತುಂಬಾ ಧನ್ಯವಾದಗಳು ಸರ್.